ನಮಸ್ತೆ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ಗೆ ಸ್ವಾಗತ. ನಾವು ಇವಾಗ ಮಾಡ್ತಾ ಇರೋದು ಪಾಲಕ ಸೊಪ್ಪಿನ ಚಪಾತಿ. ನಮಗೆ ಬೇಕಾಗಿರುವ ಸಾಮಾನು ಪಾಲಕ ಸೊಪ್ಪು ತೊಗೊಂಡಿದ್ದೀನಿ, 1 ಕಟ್ಟುವಷ್ಟು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಇಂಚು ಶುಂಠಿ, ಗೋಧಿ ಹಿಟ್ಟು, ಎಣ್ಣೆ. ಮೊದಲಿಗೆ ನಾವು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಪಾಲಕ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರು. ಇದು ಸ್ವಲ್ಪ 1-2 ನಿಮಿಷ ಬೆಂದರೆ ಸಾಕು. ಇದಕ್ಕೆ ಶುಂಠಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಇದರಲ್ಲಿ ಹಾಕ್ಬೋದು. ಖಾರ ಬೇಡ ಅಂದರೆ ಇದಿಷ್ಟೇ ಸಾಕು. ಇದೊಂದು ಸ್ವಲ್ಪ 1-2 ನಿಮಿಷ ಬೆಂದರೆ ಸಾಕು. ಇದು ಬೆಂದಿದೆ ನೋಡಿ. ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸಿ ಮಾಡಿಬಿಡಿ. ನೋಡಿ ಫ್ರೆಂಡ್, ಪಾಲಕ ಸೊಪ್ಪಿನ ಮಿಕ್ಸಿ ಮಾಡಿದ ಮೇಲೆ ಈ ರೀತಿಯಾಗಿ ತಗೊಂಡಿದ್ದೀನಿ. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ನಾವು ಮಿಕ್ಸಿ ಮಾಡಿಕೊಂಡಿರೋ ಪಾಲಕ ಸೊಪ್ಪನ್ನು ಈ ರೀತಿಯಾಗಿ ಕಲಿಸ್ಕೊಳ್ಳೋಣ. ಕ್ಲೀನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಸ್ವಲ್ಪ ನಾವು ಎಣ್ಣೆನೂ ಕೂಡ ಹಾಕ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಕಲಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಇದು ಒಂದು 5-10 ನಿಮಿಷ ನೆನೆಯಕ್ಕೆ ಬಿಡೋಣ. ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀವಿ. ಚಪಾತಿನ ಹಂಚಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡೋಣ. ಪಾಲಕ್ ಸೊಪ್ಪಿನ ಚಪಾತಿ ತುಂಬ ಸಾಫ್ಟಾಗಿ ಇರುತ್ತೆ, ತುಂಬ ರುಚಿನೂ ಇರುತ್ತೆ. ಮಕ್ಕಳಿಗೆ ಮಾಡಿಕೊಟ್ರೂ ತುಂಬ ಚೆನ್ನಾಗಿ ಖುಷಿಯಾಗಿ ತಿಂತಾರೆ. ನೋಡಿ ಫ್ರೆಂಡ್, ಪಾಲಕ್ ಸೊಪ್ಪಿನ ಚಪಾತಿ ಎಷ್ಟು ಸಾಫ್ಟಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್.